ರವಿಶಂಕರ್ ಅಂತ ಗೊತ್ತಿರ್ಬೇಕು ಉದ್ಯೋಗಿ ತುಮಕೂರು ರೇಕ್ಟರ್ ರವಿ ಅವರ ಇನ್ನೊಬ್ಬರು ರವಿಶಂಕರ್ ಅಂತ ಹೇಳಿದ್ದಾರೆ ರೋಡ್ ಫ್ಯಾಕ್ಟ್ರಿ ಇಟ್ಕೊಂಡ್ರೆ ಇಂಪೋರ್ಟೆಡ್ ಮಾಡ್ತಾರಂತ ಲಕ್ಷಗಟ್ಟಲೆ ಸಹಾಯ ಮಾಡ್ತಾರೆ ಜನರಿಗೆ ಅಷ್ಟೇ ಉದಾಹರಣೆ ಅವರು ಇದ್ದಾಗ ನಾವು ಒಂದು ಕೇಳಿದೆ ಶಿವಶಂಕರ್ ಕೇಳಿದೆ ನೋಡಿ 30 ವರ್ಷದಿಂದ ಆಕ್ಟಿವಲ್ಲಿದೆ ನಮ್ಮ ತಾಲೂಕಲ್ಲಿ 30 ವರ್ಷದಿಂದ ಒಂದು 7 ಜನ ಹೆಣ್ಣುಮಕ್ಕಳು ಅವ್ರ ತಂದೆ ತಾಯಿಗಳು ಒಂದು 5 ಜನ ಹೆಣ್ಮಕ್ಳು ಅವ್ರ ತಂದೆ ತಾಯಿಗಳು ನಮ್ಮ ಕೈಲಿ ಓದ್ಸೋಕ್ಕಾಗ್ತಿರ್ಲಿಲ್ಲ ಬಡವರು ಸಂಘದವ್ರು ಸಹಾಯ ಮಾಡಲಿಕ್ಕೆ ಓದೋದು ನಮ್ಮ ಮಕ್ಕಳು ಇವತ್ತೇನೋ ದುಡ್ಕೊಂತ ಇದ್ದಾರೆ ಅಂತ ಹೇಳಿ ಒಂದು 10 ಜನ ಹೆಸರು ಹೇಳ್ತಿದ್ದಾರೆ ಇಲ್ಲ ಇಲ್ಲ ಮತ್ತು ಸಂಘ ಏನಕ್ಕೆ ಏನೂ ಹೇಳ್ತಿಲ್ಲ ಯಾರು ಬಡವರಿಗೆ ಇರೋದು ಬೇಡ ಅದಕ್ಕೋಸ್ಕರ ನಾವೆಲ್ಲ ಯೋಚನೆ ಮಾಡಿ ನಾವು ಅವತ್ತೇ ಯೋಚನೆ ಮಾಡಿದ್ವಿ ಕೋವಿಡ್ ಬಗ್ಗೆ ತಿಳ್ಕೊಳ್ಬೇಕು ನಾವೊಂದು ಸಪರೇಟ್ ಇದು ಸಮಸ್ಯೆತ್ವ ಹೆಂಗೆ ಅಂದರೆ ಪ್ರತಿ ವರ್ಷವೂ 1200 ರೂಪಾಯಿ ಕೊಟ್ಟು ವಿನಿಯೋಗ ಮಾಡ್ಕೋಬೇಕು ತಿಂಗಳು 100 ರೂಪಾಯಿ ಇವತ್ತೇನು ಲೆಕ್ಕ ಇಲ್ಲ ಒಂದು ಹೋಟೆಲ್ ಹೊರಗೆ 100 ರೂಪಾಯಿ ಲೆಕ್ಕಕ್ಕೆ ಬರೋಲ್ಲ ಮಾಧ್ಯ ಅದರಿಂದ ಕೂಲಿ ಅಲ್ಲ ಅಂಥವ್ರ ಹತ್ರ ಇಸ್ಕೊಳ್ಳೋಣ ನಾವು ಕೂಲಿ ಮಾಡೋದು ಕೂಡ ಸ್ವಾಭಿಮಾನ ಇದ್ದು ನಂಬೋದ್ರಿಂದ ಕೊಡ್ಬೋದು ಯಾಕೆಂದರೆ ಇವತ್ತು 500 ರೂಪಾಯಿ ಕೂಲಿ ಎಲ್ಲೂ ಇಲ್ಲ ಯಾವ 850 ರೂಪಾಯಿ ಕಮ್ಮಿ 365 ದಿವಸದ 3 ದಿವಸದ್ದೆ ಇನ್ನೂ ಬಿಡಿತಾರೆ 1300 ಮಾತು ಹೇಳಿದ್ದಾರೆ ಹಂಗಾಗಿ ಏನು ಬರೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲ ಒಂದು ಮಾತಾಡ್ಕೊಂಡು ನಾವೆಲ್ಲ ಸಮ್ಮತ ಮಾಡ್ಕೊಂಡು ಅದೇ ರೀತಿ ಅವಾಗೇ ಮುಂದುವರ್ತಿದ್ವಿ ಕೋವಿಡ್ ಬಂದಿದ್ದು ಇವಾಗ ಅದನ್ನು ಚಾಲೂ ಮಾಡಿದ್ದೀವಿ ಇವಾಗ ನಾನು ನಮ್ಮ ತಿಮ್ಮೇಗೌಡರು ಅಂತ ಬಂದೆ ಶ್ರೀ ಬಾಬಾ ಇದೆಲ್ಲ ಗೊತ್ತಿದ್ವಿ ಅಲ್ಲ ನಮ್ಮ ಜನನೇ ಸಾಧುಗಳು ನಮ್ಮ ತಂದೆ ಒಬ್ಬರೇ ಅಂತಲ್ಲ ನಮ್ಮ ಜನನೇ ಸಮಾಜ 90% ಎಲ್ಲ ಒಳ್ಳೆ ಜನನೇ ಇನ್ನೊಬ್ಬರ ಜೊತೆ ಮಿಂಗಲ್ ಆಗ್ತಾರೆ ಸಹಾಯ ಮಾಡ್ತಾರೆ ಆ ಬುದ್ಧಿ ಇದೆ ನಮ್ಮ ಸಾಧು ಜನಾಂಗಕ್ಕೆ ಹಂಗಾಗಿ ನಾನು ನಮ್ಮ ಫ್ಯಾಮಿಲಿಯಿಂದ ನಾನು ಏನಾದರೂ ಇಷ್ಟು ಜನ ಕೂತ್ಕೊಂಡು ಏನೋ ಒಂದು ಕೆಲಸ ಮಾಡಬೇಕು ಇಷ್ಟು ಹಾಕೋಣ ಅಂತಂದರೆ ನಾನು ಕೈಲಾಗಿ ನಿಮ್ಮಪ್ಪ ನನಗೆ ಇಟ್ಟಿದ್ದೀನಿ ಆಮೇಲೆ ಹೆಂಗೆ ನೀವು ಹಾಕಿ ಆಮೇಲೆ ನಾನು ಇರ್ತೀನಿ ಅನ್ನೋ ಸ್ವಭಾವ ಇಲ್ಲ ಮೊದಲಿಂದ ಅದೇನೆ ಆದ್ದರಿಂದ ನಾನು ಹೇಳಿದೆ ನಮ್ಮ ತಿಮ್ಮೇಗೌಡರ ಫ್ಯಾಮಿಲಿಯಿಂದ ನಮಗೆ ಆಂಧ್ರದಿಂದ ತಮಿಳುನಾಡು ಸಂಬಂಧಗಳಿದೆ ಟಿಪ್ಪು ಸಂಬಂಧಗಳು ನಾನು 100 ಜನ ಸದಸ್ಯತ್ವ ಕೊಡ್ತೀನಿ ಪ್ರತಿ ವರ್ಷ 1,20,000 ರೂಪಾಯಿ ಆಗುತ್ತೆ 100 ಜನ ಅದು ನನ್ನ ಜವಾಬ್ದಾರಿ ನನಗೆ ಯಾರು ಕೊಟ್ಟಾರೋ ಬಿಡ್ತಾರೆ ನಮ್ಮವರು ಅಂತ ಪೀಠಿಕೆ ಹಾಕಿ ಅಲ್ಲಿಂದ ಇನ್ನೊಬ್ಬರು ಹೆಸರು ದೇವರಾಗಿ ಇನ್ನೊಬ್ಬರು ದೇವರಾಗಿ ಅವರು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ಹಿರಿಯರಾಗಿದ್ದಾರೆ ಅಲ್ಲಿ ಫಸ್ಟ್ ಇದಕ್ಕೆ ಎಕ್ಸಾಮ್ ಬರ್ತು ಫಸ್ಟೇ ಹೆಡ್ ಮಾಸ್ಟರ್ ಅದು KS ಬರ್ತು ಫಸ್ಟೇ ಹೆಡ್ ಮಾಸ್ಟರ್ ಭಾಳ ಅವರು ಇವತ್ತು ಅವರು ಬೆಂಬಲ ಅವರು 19 ವರ್ಷದಿಂದ ಸರ್ಕಾರಿ ನೌಕರರು ಸಂಘ ಅಂತ ಮಾಡ್ಕೊಂಡಿದ್ದಾರೆ ತಾಲೂಕು 18 ರಿಟೈರ್ ಆಗಿರ್ಬೋದು ಇರೋ ಎಲ್ಲ ಇವರು ಸದಸ್ಯರಾಗಿದ್ದಾರೆ ಅಲ್ಲಿ ಅವರು ಒಂದು ಪ್ರತಿಭಾ ಪುರಸ್ಕಾರ ಅಂತಂದರೆ 15 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಯಾರು ರೂಪಾಯಿ ಕೇಳಲ್ಲ ಅವರು ಎಲ್ಲ ಸೇರಿ ಒಂದು 4 ಚೀಟಿ ನಡೆಸ್ಕೊಳ್ತಾ ಇದ್ದಾರೆ ಆ ಟೈಮ್ ಬಂದಾಗ ವರ್ಷಕ್ಕೆ ಒಂದ್ಸತಿ ಅದು 60-70% ಬಂದು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಸುಮಾರು ಒಂದು 70-80 ಜನಕ್ಕೆ ಮೇಲೆ ಏನೋ ಒಂದು ಅಮೌಂಟ್ ಕೊಟ್ಟು ಸಭೆ ಮಾಡಿ ಅಮೌಂಟ್ ಕೊಡ್ತಾರೆ ಅದು ಒಂದು ಬಿಟ್ಟರೆ ನಯಾ ಬಯಸಿದ್ದಿಲ್ಲ ಅವರು ಹೇಳ್ತಾ ಇದ್ರು ನನಗೆ ಸ್ವಲ್ಪ 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 ಏನಾದ್ರು